Hi everyone. In this video we are going to start another new chapter in mathematics of class 10, that is pair of linear equations in two variables. In that one, in this video we are going to let us study about the introduction to this chapter. This chapter na introduction ನೋಡೋಣ. In the previous video we have completed coordinate geometry. So now let us start a pair of linear equations in two variables, that is introduction part. So let us study the introduction part. So in introduction part, let us know what is meant by linear equation. So linear equation andre ಏನು? What is meant by linear equation? So linear equation andre an equation having one variable with degree 1. So variable 1 ಇರಬೇಕು, ಆ ವೇರಿಯಬಲ್ಗೆ ಡಿಗ್ರಿ 1 ಇದ್ರೆ that we call it as linear equation. So what is the example for linear equation? So 2x plus 5 is equal to 7. So here x is the variable, only one variable is there, and for that variable one highest degree is 1. ಇದಿಷ್ಟು ಸೇರಿಸಿ ಈಕ್ವೇಷನ್ ಅಂತೀವಿ. ಸೊ ಈ ಈಕ್ವೇಷನ್ ಅಲ್ಲಿ ಒಂದೇ ಒಂದು ವೇರಿಯಬಲ್ ಇದೆ, ಆ ಒಂದು ವೇರಿಯಬಲ್ಗೆ ಡಿಗ್ರಿ ಒಂದು ಮಾತ್ರ ಇದೆ, ಹಾಗಾದ್ರೆ ಅದನ್ನ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎ ಲೀನಿಯರ್ ಈಕ್ವೇಷನ್? ಅನ್ ಈಕ್ವೇಷನ್ ಹ್ಯಾವಿಂಗ್ ಒನ್ ವೇರಿಯಬಲ್ ವಿತ್ ಡಿಗ್ರಿ 1 ಈಸ್ ಕಾಲ್ಡ್ ಆಸ್ ಲೀನಿಯರ್ ಈಕ್ವೇಷನ್. ಓಕೆ, ಅದೇ ನಾವು ವಾಟ್ ಈಸ್ ಲೀನಿಯರ್, ಇದು ನಾನು ಇಲ್ಲಿ ಬರೆದಿರೋದು ಲೀನಿಯರ್ ಈಕ್ವೇಷನ್ ವಿತ್ ಒನ್ ವೇರಿಯಬಲ್ ಬರೆದೆ. ಈಗ ನಾನು ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ ಬರೀತೀನಿ. ಸೊ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್. ಸೊ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ ಬರೆಯೋದಾದ್ರೆ, ಸೊ ಫಸ್ಟು ನಿಮಗೆ ಲೀನಿಯರ್ ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಅನ್ ಈಕ್ವೇಷನ್ ಹ್ಯಾವಿಂಗ್ ಓನ್ಲಿ ಒನ್ ವೇರಿಯಬಲ್, ಡಿಗ್ರಿ 1 ಇತ್ತು ಅಂದರೆ ಲೀನಿಯರ್ ಈಕ್ವೇಷನ್ ವಿತ್ ಒನ್ ವೇರಿಯಬಲ್ ವಿತ್ ಡಿಗ್ರಿ 1. ಸೊ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ ಅಂದರೆ, ಸೊ 3x plus 4y plus 2 is equal to 0. Here x is one variable and y is one variable. So here this total we call it as equation. So in this equation, so two variables are there. One is x, another one is y. ಸೊ ಒಂದು ಎಕ್ಸ್ ಇದೆ, ಇನ್ನೊಂದು ವೈ ಇದೆ. ನೋಡಿ, ಇಲ್ಲಿ ಲೀನಿಯರ್ ಈಕ್ವೇಷನ್ ವಿತ್ ಒನ್ ವೇರಿಯಬಲ್ನ ಜನರಲ್ ಫಾರ್ಮ್ ಆಗಿ ನಾವು ಈಗ ಬರಿತೀವಿ. ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಇಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ ವಿತ್ ಒನ್ ವೇರಿಯಬಲ್. ಅದನ್ನು ವೇರ್ ಎ ಈಸ್ ನಾಟ್ ಈಕ್ವಲ್ ಟು 0, ಎ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಎ 0 ಆಯಿತು ಅಂದರೆ ಎಕ್ಸು 0 ಆಗುತ್ತೆ, ಎಕ್ಸು 0 ಆಯಿತು ಅಂದರೆ ಅಲ್ಲಿ ವೇರಿಯಬಲ್ಲೇ ಇಲ್ಲ. ಹಾಗಾದರೆ ನಾವು ಅದನ್ನು ವಿ ಕೆನಾಟ್ ಸೇ ಇಟ್ ಆಸ್ ಲೀನಿಯರ್ ಈಕ್ವೇಷನ್ ವಿತ್ ಒನ್ ವೇರಿಯಬಲ್. ಓಕೆ, ಈಗ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ನಲ್ಲಿ ಇದಿಷ್ಟು ಸೇರಿಸಿದ್ರೆ ನಾವು ಈಕ್ವೇಷನ್ ಅಂತೀವಿ. ಸೊ ಆ ಈಕ್ವೇಷನ್ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಈ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸ್ ಮತ್ತು ವೈ ಅನ್ನುವಂತಹ ಎರಡು ವೇರಿಯಬಲ್ಸ್ ಇದೆ. ಆದ್ದರಿಂದ ಈ ಈಕ್ವೇಷನ್ನ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ ಅಂತ ಕರಿತೀವಿ. ಇದನ್ನು ಜನರಲ್ ಆಗಿ ಈಗ ಬರಿತೀವಿ. ಎ ಎಕ್ಸ್ ಪ್ಲಸ್ ಬಿ ವೈ plus c is equal to 0, where a, b and c are variables, where a, b and c are real numbers, and where a, b, c and where are real numbers, and where x and y are variables. ಎ, ಬಿ ಮತ್ತು ಸಿ ಗಳು ರಿಯಲ್ ನಂಬರ್ಸ್ ಆದರೆ ಎಕ್ಸ್ ಆ್ಯಂಡ್ ವೈಗಳು ವೇರಿಯಬಲ್ಸ್ ಆಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಆ್ಯಂಡ್ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ ವಿತ್ ಒನ್ ವೇರಿಯಬಲ್? ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 0. What is the general form of linear equation with two variables? Ax plus by plus c is equal to 0, where a and b are real numbers, x and y are variables. ಇಲ್ಲಿ ಕಂಡೀಷನ್ ಏನು ಅಂದರೆ, ಎ ಅಂಡ್ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಎ ಕೂಡ 0 ಆಗಿರಬಾರ್ದು, ಬಿ ಕೂಡ 0 ಆಗಿರಬಾರ್ದು.
ಅಂತಹ ಈಕ್ವೇಷನ್ ಅನ್ನು ನಾವು ಸೊ ವಿ ಕಾಲ್ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು, ಸೊ ನಾನು ಮೊದಲು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಆಯಿತು, ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ ಆಯಿತು. ಈಗ ನಾವು ನೋಡಬೇಕಾಗಿರೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್. ಸೊ ದಿಸ್ ಈಸ್ ಅವರ್ ಚಾಪ್ಟರ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್. ಹಾಗಾದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ಗೆ ನಾನು ಎಕ್ಸಾಂಪಲ್ ತಗೊತೀನಿ. ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಸೊ 2x plus 3y plus 6 is equal to 0. This is 1. And 3x plus 4y plus 8 is equal to 0. So these two are linear equation. Now here these two these two are pair of linear equation with two variables, and the general form is a1x plus b1y plus c1 is equal to 0, a2x plus b2y plus c2 is equal to 0, where a1 b1 c1 a2 b2 c2 are real numbers, or it may be it is coefficient. So and x and y are variables. So x and y are variables. So what is the general form of pair of linear equation with two variables? a1x plus b1y plus c1 is equal to 0, a2x plus b2y plus c2 is equal to 0. These are the two pair of linear equation. It is the general form. It is the general form of pair of linear equation with two variables. So ಈಗ ನಾವು next study ಮಾಡೋಣ. So let us study about the next topic, that is methods to solve pair of linear equation in two variables. So our next topic is methods to solve pair of linear equation, pair of linear equations with two variables, So there are two methods to solve pair of linear equation with two variables. The first method is called graphical method. The first method is called graphical method, and the second method is called as, that we call it as algebraic method. One is graphical method, another one is algebraic method. So we can solve a pair of linear equation in two variables either by graphical method or by algebraical method. ಹಾಗಾದರೆ ಫಸ್ಟ್ ನಾವು ಸ್ಟಡಿ ಮಾಡೋಣ. ಸೊ ಹೌ ಟು ಫೈಂಡ್ ದ ವೇರಿಯಬಲ್ಸ್ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್. ಸೊ ಗ್ರಾಫಿಕಲ್ ಮೆಥಡ್ನಲ್ಲಿ ಹೇಗೆ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ವೇರಿಯಬಲ್ಸ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು. ಸೊ ಗ್ರಾಫಿಕಲ್ ಮೆಥಡ್ನಲ್ಲಿ ವಿ ಹ್ಯಾವ್ ಟು ಫಾಲೋ 3 ಕಂಡೀಷನ್ಸ್. ಸೊ ಫಸ್ಟ್ ಕಂಡೀಷನ್, ಸೊ ಮೊದಲನೇ ಕಂಡೀಷನ್ಗೆ ಬರೋಣ. ಸೊ ಮೊದಲನೇ ಕಂಡೀಷನ್ನ ಅರ್ಥ ಮಾಡ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಎಕ್ಸಾಂಪಲ್ ತಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. 2x plus 3, ಫಸ್ಟ್ ಕಂಡೀಷನ್, 2x plus 3y plus 4 is equal to 0. This is the first equation. So and the second equation is 3x plus 4y plus 9 is equal to 0. So this is the second equation. So now let us move for the first condition. Compare this to the general form. a1x plus b1y plus c2 is equal to 0. Compare this equation with the general form. a2x plus b2y plus c2 is equal to 0. Now you write the values of a1, b1, a2, b2. So everything you write down. a1, a2. So what is the value of a1? So a1 is 2 and a2 is 3. Next b1, b2. So values of b1 and b2. So b1 is 3 and b2 is 4. Then c1 and c2. So c1 is 4 and c2 is 9.
ಸೊ ಈಗ ನಾವೇನು ಮಾಡೋಣ, ಸೊ ಕಂಪ್ಯಾರಿಸನ್ ಮಾಡೋಣ. ಸೊ ಲೆಟ್ ಅಸ್ ಕಂಪೇರ್ ಇಟ್. ಈಗ ಫಸ್ಟು ನಾನು A1/A2ನ ಫೈಂಡ್ ಔಟ್ ಮಾಡ್ಕೊತೀನಿ. A1 ಅಂದರೆ 2, A2 ಅಂದರೆ 3. ನೆಕ್ಸ್ಟ್ ಈಗ B1/B2ನ ಫೈಂಡ್ ಔಟ್ ಮಾಡ್ಕೊತೀನಿ. B1/B2 ಈಸ್ ಈಕ್ವಲ್ ಟು B1 ಅಂದರೆ 3, B2 ಅಂದರೆ 4. ಹಾಗಾದರೆ A1/A2 2/3 ಬಂತು, B1/B2 3/4 ಬಂತು. ಹಾಗಾದ್ರೆ ಇದು ನೋಡಿ ನಾವು ಬರಿಬೋದು A1/A2 ಈಸ್ ನಾಟ್ ಈಕ್ವಲ್ ಟು B1/B2. ದಿಸ್ ಈಸ್ ದ ಫಸ್ಟ್ ಕಂಡೀಷನ್. ಇದೆ ಮೊದಲನೇ ಕಂಡೀಷನ್ನು. ವಾಟ್ ಈಸ್ ದ ಫಸ್ಟ್ ಕಂಡೀಷನ್? ಇನ್ ದ ಫಸ್ಟ್ ಕಂಡೀಷನ್ A1/A2 ಈಸ್ ನಾಟ್ ಈಕ್ವಲ್ ಟು B1/B2. A1 ಮತ್ತು A2 A1/A2 and B1/B2 they are not equal. So this is the first condition. ಇದೆ ಮೊದಲನೇ ಕಂಡೀಷನ್. ಹಾಗಾದರೆ ಈ ಕಂಡೀಷನ್ ಇದ್ದರೆ ನಾವು ಎರಡು ಲೀನಿಯರ್ ಈಕ್ವೇಷನ್ ತಗೊಂಡು ಡ್ರಾ ಮಾಡಿದ್ರೆ ಗ್ರಾಫು, ಆ ಗ್ರಾಫಲ್ಲಿ ಒಂದು ಈಕ್ವೇಷನ್ಗೆ ಸ್ಟ್ರೈಟ್ ಲೈನ್ ಹೀಗೆ ಬರುತ್ತೆ, ಇನ್ನೊಂದು ಈಕ್ವೇಷನ್ಗೆ ಸ್ಟ್ರೈಟ್ ಲೈನ್ ಹೀಗೆ ಬರುತ್ತೆ. ಹಾಗಾದರೆ 2 ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಎರಡು ಲೈನ್ಸು ಇಂಟರ್ಸೆಕ್ಟ್ ಆಗುತ್ತೆ. ಸೊ ಈ ಕಂಡೀಷನಲ್ಲಿ ವಾಟ್ ಈಸ್ ದ ಕಂಡೀಷನ್? A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಸೊ ಇದು ಮೊದಲನೇ ಈಕ್ವೇಷನ್ಗೆ ಸ್ಟ್ರೈಟ್ ಲೈನು, ಇದು ಎರಡನೇ ಈಕ್ವೇಷನ್ನ ಸ್ಟ್ರೈಟ್ ಲೈನು. ಎರಡೂ ಈಕ್ವೇಷನ್ಗೂ ನಾವು ಸಾಲ್ವ್ ಮಾಡಿ ಗ್ರಾಫ್ನ ಹಾಕಿದ್ರೆ ಆ ಗ್ರಾಫ್ನಲ್ಲಿ ಲೈನ್ಸು ಹೀಗೆ ಬರುತ್ತೆ, ಅಂದರೆ ಎರಡು ಲೈನ್ಸು ಇಂಟರ್ಸೆಕ್ಟಿಂಗ್ ಆಗಿದೆ. ಸೊ ದೀಸ್ ಲೈನ್ಸ್ ಆರ್ ಕಾಲ್ಡ್ ಇಂಟರ್ಸೆಕ್ಟಿಂಗ್ ಲೈನ್. ಹಾಗಾದರೆ when A1/A2 is not equal to B1/B2, then two lines are intersecting lines. So ಎರಡು ಲೈನ್ಗಳು ಕೂಡ they are intersecting lines. ಒಂದು ಫಸ್ಟ್ ಪಾಯಿಂಟು, 2 lines are intersecting lines. Then what is the second point? So second point ಏನಪ್ಪ ಅಂದರೆ, ಸೊ 2 lines are intersecting line ಆಯಿತು. ಎರಡನೇ ಪಾಯಿಂಟಿಗೆ ಬರ್ತೀವಿ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರೋದ್ರಿಂದ ಸೊ ಇಟ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್ ಆರ್ ಇಟ್ ಹ್ಯಾಸ್ ಒನ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ನು ಅಥವಾ ಒನ್ ಸೊಲ್ಯೂಷನ್ ಇದೆ. ಇದು ಸೆಕೆಂಡ್ ಬರಿಬೇಕಾಗಿರೋದು. ಇನ್ನು ಥರ್ಡ್ ಒನ್ಗೆ ಬಂದರೆ, ಸೊ 2 lines ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಯಿತು, ಯೂನಿಕ್ ಸೊಲ್ಯೂಷನ್ ಆಯಿತು. ಸೊಲ್ಯೂಷನ್ ಇದೆಯಾ? ಎಸ್, ಸೊಲ್ಯೂಷನ್ ಇದ್ದರೆ ಇಟ್ ಈಸ್ ಕನ್ಸಿಸ್ಟೆಂಟ್. ಇಫ್ ಇಟ್ ಹ್ಯಾಸ್ ಸೊಲ್ಯೂಷನ್ ಇಟ್ ಈಸ್ ಕನ್ಸಿಸ್ಟೆಂಟ್. ನೋಡಿ, ನಾವೀಗ ತಗೊಂಡಿರೋ ಪ್ರಕಾರ ಮೊದಲನೇ ಕಂಡೀಷನ್ ಇದೆ. ವಾಟ್ ಈಸ್ ದ ಫಸ್ಟ್ ಕಂಡೀಷನ್? A1/A2 ಈಸ್ ನಾಟ್ ಈಕ್ವಲ್ ಟು B1/B2. Therefore the 2 lines are intersecting lines and hence they have unique solution and hence it is consistent. This is the first condition when we are solving the pair of linear equation in 2 variables. That is when we are solving that one through graphical method. This is the first condition. Now let us move for the second condition. So now let us move for the second condition. So second condition ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನೀವು ಎಕ್ಸಾಂಪಲ್ ಮೂಲಕನೇ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಅರ್ಥ ಆಗುತ್ತೆ. ಸೊ ಎರಡನೇ ಕಂಡೀಷನ್ ಏನು? ಸೊ ಅದನ್ನು ನೋಡೋಣ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಮೊದಲನೇ ಈಕ್ವೇಷನ್ನು, ಸೊ 2x + 3y + 4 is equal to 0. ದೆನ್ ಎರಡನೇ ಈಕ್ವೇಷನ್ನು 4x + 6y + 8 is equal to 0. ಸೊ ಈ ಎಕ್ಸಾಂಪಲ್ ಹೇಗೆ ತೊಗೋಬೋದು? ಸೊ ಕಂಡೀಷನ್ಗೆ ಹೇಗೆ ಅಪ್ಲೈ ಮಾಡ್ಬೋದೋ ಹಾಗೆ ಆ ರೀತಿ ನಾವು ಎಕ್ಸಾಂಪಲ್ ತೊಗೋಬೇಕು. ಹಾಗಾದ್ರೆ ಇದಕ್ಕೆ ಜನರಲ್ ಫಾರ್ಮ್ ಬರೀರಿ. ವಾಟ್ ಈಸ್ ದ ಜನರಲ್ ಫಾರ್ಮ್? A1x + B1y + C1 is equal to 0. ಹಾಗಾದ್ರೆ ಇದಕ್ಕೆ A2x + B2y + C2 is equal to 0. ಈಗ ನಾವು ಇದಕ್ಕೆ ವ್ಯಾಲ್ಯೂಸ್ ಬರೀತಾ ಹೋಗೋಣ. A1 A2. So what is the value of A1? 2. What is the value of A2? 4. What is the value of B1? 3. What is the value of B2? 6. What is the value of C1? So C1 is 4. And what is the value of C2? So C2 is equal to 8. ಸೊ ಹಾಗಾದರೆ A1 A2 B1/B2 C1 C2 ಗೊತ್ತಾಯಿತು. ಈಗ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊತ ಹೋಗೋಣ. ಸೊ ರೇಷಿಯೋ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ A1/A2 ಈಸ್ ಈಕ್ವಲ್ ಟು, A1 ಅಂದರೆ 2, A2 ಅಂದರೆ 4, ಅಲ್ಲಿಗೆ 2 1s 2 2s. ಹಾಗಾದರೆ A1/A2 ಈಸ್ ಈಕ್ವಲ್ ಟು 1/2. ನೆಕ್ಸ್ಟ್ B1/B2 ಮಾಡ್ಕೊಳ್ಳೋಣ. ಸೊ B1/B2 ಈಸ್ ಈಕ್ವಲ್ ಟು B1 ಅಂದರೆ 3,
divided by B2 ಅಂದರೆ 6. So 3 1s are 3 2s. So it is also equal to 1 by 2. Next, let us find out C1 by C2. So C1 by C2 is equal to, so C1 ಅಂದರೆ 4, C1 ಅಂದರೆ 4, C2 ಅಂದರೆ 8, 4 by 8, 4 1s are 4 2s, which is equal to 1 by 2. ಹಾಗಾದರೆ A1 by A2, B1 by B2, C1 by C2 all are equal to 1 by 2. ಸೊ ಎಲ್ಲವೂ ಒಂದಕ್ಕೊಂದು ಈಕ್ವಲ್ ಆಗಿದೆ. Therefore, the second condition is A1 by A2 is equal to B1 by B2 is equal to C1 by C2. So this is the second condition. ಸೊ ಇದನ್ನ ನಾವು ಎರಡನೇ ಕಂಡೀಷನ್ ಅಂತ ಕರಿತೀವಿ. ಹಾಗಾದರೆ ಇಫ್ A1 by A2 is equal to B1 by B2 is equal to C1 by C2, ಸೊ ಈ ಕಂಡೀಷನ್ನಲ್ಲಿ ನಾವು ಗ್ರಾಫ್ನ ಡ್ರಾ ಮಾಡಿದ್ರೆ ಸೊ ಎರಡು ಲೈನ್ಸ್ಗಳು ಹೇಗೆ ಬರುತ್ತೆ ಅಂದರೆ ನೋಡಿ, ಫಸ್ಟು ಒಂದು ಲೈನ್ ಹೀಗೆ ಡ್ರಾ ಮಾಡಿದ್ದೀವಿ, ಒಂದು ಈಕ್ವೇಷನ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿದ್ವು, ಒಂದು ಲೈನ್ ಹೀಗೆ ಬಂತು. ಅದೇ ಲೈನ್ ಮೇಲೆ ಇನ್ನೊಂದು ಲೈನು ಕೂತ್ಕೊಳುತ್ತೆ. ಅಂದರೆ ಅರ್ಥ, ಮೊದಲನೇದು ಇನ್ ದಿಸ್ ಕಂಡೀಷನ್ ಇಫ್ A1 by A2 is equal to B1 by B2 is equal to C1 by C2, ಮೊದಲನೇದು ಟೂ ಲೈನ್ಸ್ ಆರ್, ಹಾಗಾದರೆ ಎರಡು ಲೈನ್ಸು ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಕೂತ್ಕೊಳುತ್ತೆ. ಹಾಗಾದರೆ ಟೂ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್ ಲೈನ್. ಹಾಗಾದರೆ ಎರಡು ಲೈನ್ಗಳು ಕೋ ಇನ್ಸಿಡೆಂಟ್ ಲೈನ್ಗಳಾಗಿರ್ತವೆ. ಸೊ ಟೂ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್ ಲೈನ್ಸ್, ಇದು ಮೊದಲನೇದು. ಇಫ್ ಟೂ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್ ಲೈನ್, ಹೌ ಮೆನಿ ಸೊಲ್ಯೂಷನ್ ಹ್ಯಾಸ್? ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಎಷ್ಟು ಬೇಕಾದರೂ ಸೊಲ್ಯೂಷನ್ ಇರಬಹುದು. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಇದು ಎರಡನೇ ಪಾಯಿಂಟು ವಿ ಹ್ಯಾವ್ ಟು ರೈಟ್. So if two lines are if in this condition two lines are coincident line, then it has, if two lines are coincident line, it has infinitely many solution. ಇದು ಎರಡನೇ ಪಾಯಿಂಟ್. ಮೂರನೇದಕ್ಕೆ ಬಂತು ಅಂದರೆ ಸೊ ಸೊಲ್ಯೂಷನ್ ಇದೆಯಾ? ಎಸ್. ಹಾಗಾದರೆ ಇಟ್ ಈಸ್ ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಇದೆಯಾ? ಹಾಗಾದರೆ ಕನ್ಸಿಸ್ಟೆಂಟ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಸ್ಟಡಿ ಅಂಡರ್ ಸೆಕೆಂಡ್ ಕಂಡೀಷನ್. So according to second condition, A1 by A2 should be equal to B1 by B2 is equal to C1 by C2. In this condition, two lines are coincident line. ಅಂದರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಕೂತ್ಕೊಳ್ಳುತ್ತೆ. ಅದಕ್ಕೆ ಅದನ್ನು one line will get coincident with another line. ಹಾಗಾದರೆ two lines are coincident lines, then it has infinitely many solution and it is consistent. So these are the points that you have to keep it in mind regarding second condition. Now let us move for the third condition. So now let us move for the third condition. So let us explain the third condition with taking suitable example. So example ತಗೋಣ. ಮೊದಲನೇ ಲೀನಿಯರ್ ಈಕ್ವೇಷನ್. ಸೊ 3x plus 2y minus 4 is equal to 0. ಎರಡನೇ ಲೀನಿಯರ್ ಈಕ್ವೇಷನ್ನು 6x plus 4y plus 9 is equal to 0. So ಇದು a1x compared to the general form, a1x plus b1y plus c1 is equal to 0, a2x plus b2y plus c2 is equal to 0. ಸೊ ಈಗ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಯಾವ್ಯಾವುದು ಏನೇನಿದೆ ಅಂತ. ಸೊ a1 a2. ಸೊ a1 ಎಷ್ಟಿದೆ ನೋಡಿ, a1 ಅಂದರೆ 3, then a2 ಅಂದರೆ 6. ನೆಕ್ಸ್ಟ್ b1 b2. ಸೊ b1 is equal to 2 and b2 is equal to 4. Then c1 c2. So c1 is equal to -4 and c2 is equal to 9. ಸೊ ಈಗ ನಾವು ಇದನ್ನು ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟು a1 by a2 ಫೈಂಡ್ ಔಟ್ ಮಾಡ್ತೀನಿ. a1 by a2 is equal to a1 ಅಂದರೆ 3, a2 ಅಂದರೆ 6, 3 1s are 3 2s, that is equal to 1 by 2. So a1 by a2 is equal to 1 by 2. Then b1 by b2. b1 by b2 is equal to b1 ಅಂದರೆ 2, b2 ಅಂದರೆ 4, so 2 1s are 2 2s, that is equal to 1 by 2. Next c1 by c2. So c1 by c2 is equal to c1 ಅಂದರೆ -4, c2 ಅಂದರೆ 9, -4 by 9 ಬಂತು. ನೋಡಿ ಈಗ ಅಬ್ಸರ್ವ್ ಮಾಡಿ, ಇದು
A1/A2 ಎಷ್ಟಿದೆಯೋ B1/B2 ಅಷ್ಟೇ ಇದೆ. ಹಾಗಾದರೆ A1/A2 ಈಸ್ ಈಕ್ವಲ್ ಟು B1/B2. But these two are not equal to C1/C2. So what is our third condition? So third condition ಏನಪ್ಪ ಅಂದರೆ A1/A2 is equal to B1/B2 but not equal to C1/C2. So this is the condition. What is the condition? A1/A2 is equal to B1/B2 but not equal to C1/C2. So this is the third condition. ಹಾಗಾದ್ರೆ ಈ ಕಂಡೀಷನಲ್ಲಿ ಏನಾಗಿರುತ್ತೆ, ಒಂದು ಈಕ್ವೇಷನ್ನ ಯೂಸ್ ಮಾಡಿ ನಾನು ಗ್ರಾಫ್ ಹಾಕಿದ್ರೆ ಒಂದು ಸ್ಟ್ರೈಟ್ ಲೈನ್ ಹೀಗೆ ಬರುತ್ತೆ. ಅದೇ ಥರ ಇನ್ನೊಂದು ಈಕ್ವೇಷನ್ನ ಯೂಸ್ ಮಾಡಿದ್ರೆ ಇನ್ನೊಂದು ಸ್ಟ್ರೈಟ್ ಲೈನ್ ಹೀಗೆ ಬರುತ್ತೆ. ಹಾಗಾದರೆ ಈ ಥರ ಬಂದರೆ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಎರಡೂ ಲೈನ್ಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಸೊ ಹಾಗಾದರೆ ಲೆಟ್ ಅಸ್ ರೈಟ್ ದ ಫಸ್ಟ್ ಪಾಯಿಂಟ್. ಸೊ ಟೂ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಸೊ ಎರಡೂ ಲೈನ್ಗಳು ಕೂಡ ದೇ ಆರ್ ಪ್ಯಾರಲಲ್ ಲೈನ್ಸ್. ಇದು ಫಸ್ಟ್ ಪಾಯಿಂಟ್. ಇಫ್ ದೇ ಆರ್ ಪ್ಯಾರಲಲ್ ಲೈನ್ಸ್, ಎಲ್ಲೂ ಒಂದಕ್ಕೊಂದು ಮೀಟ್ ಆಗ್ತಾನೇ ಇಲ್ಲ, ಹಾಗಾದರೆ ಸೊ ನೋ ಸೊಲ್ಯೂಷನ್. ಸೊ ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್ ದೆನ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಸೊಲ್ಯೂಷನ್ನೇ ಇಲ್ಲ ಅಂದಮೇಲೆ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಸೊ ಸೊಲ್ಯೂಷನ್ನೇ ಇಲ್ಲ ಅಂದಾಗ ಅದನ್ನು ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿಬೇಕು. ಸೊ ವಾಟ್ ಈಸ್ ದ ಥರ್ಡ್ ಕಂಡೀಷನ್? A1/A2 is equal to B1/B2 but not equal to C1/C2. So under this condition, two lines are parallel lines. If two lines are parallel lines, then there will be no solution. If there will be no solution, it is inconsistent. So this is what we have to know about graphical method. ಸೊ ಗ್ರಾಫ್ನಲ್ಲಿ ನಾವು ಏನು ಲೈನ್ಸ್ನ ಡ್ರಾ ಮಾಡ್ತೀವೋ, ಈಕ್ವೇಷನ್ನ ಯೂಸ್ ಮಾಡಿ ಲೈನ್ಸ್ನ ಡ್ರಾ ಮಾಡ್ತೀವೋ, ಆ ಲೈನ್ಸ್ಗಳು ಇಲ್ಲ ಇಂಟರ್ಸೆಕ್ಟಿಂಗ್ ಆಗಿರುತ್ತೆ, ಇಲ್ಲ ಅಂದರೆ ಪ್ಯಾರಲಲ್ ಆಗಿರುತ್ತೆ, ಇಲ್ಲ ಕೋ ಇನ್ಸಿಡೆಂಟ್ ಆಗಿರುತ್ತೆ. ಸೊ ಇಷ್ಟು ಮೂರನ್ನ ನೀವು ಕಂಡೀಷನ್ ಜೊತೆಗೆ ಈ ಥರ 3 ಪಾಯಿಂಟ್ಸ್ ನಾನು ಏನು ಬರ್ತಿದ್ದೀನೋ ಅದನ್ನು ಜ್ಞಾಪಕ ಇಟ್ಕೊಳ್ಳೇಬೇಕು ಅಲಾಂಗ್ ವಿತ್ ದ ಕಂಡೀಷನ್. ಸೊ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಡೀಷನ್ ಮೇಲೆ ನಾವು ಡಿಸೈಡ್ ಮಾಡೋದು ವೆದರ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್ ಆರ್ ಕೋ ಇನ್ಸಿಡೆಂಟ್ ಲೈನ್ ಆರ್ ಪ್ಯಾರಲಲ್ ಲೈನ್, ಅದ್ರ ಮೇಲೆ ನಾವು ಡಿಪೆಂಡ್ ಮಾಡೋದು. ಸೊ ಅದರಿಂದ ನೀವು ಮಸ್ಟ್ ಆ್ಯಂಡ್ ಶುಡ್ ಕಂಡೀಷನ್ಸ್ಗಳನ್ನು ಜ್ಞಾಪಕ ಇಟ್ಕೋಬೇಕು. ವಾಟ್ ಈಸ್ ದ ಫಸ್ಟ್ ಕಂಡೀಷನ್? A1/A2 is not equal to B1/B2, then two lines are intersecting lines. It has unique solution and it is consistent. So if A1/A2 is equal to B1/B2 is equal to C1/C2, then the two lines are coincident line. If the two lines are coincident line, then it has infinitely many solution. If it has infinitely many solution, then it is consistent. Next, if A1/A2 is equal to B1/B2 but not equal to C1/C2, then the two lines are parallel lines. If two lines are parallel lines, then there will be no solution. If there is no solution, then the two lines are inconsistent. ಸೊ ಇಷ್ಟನ್ನ ಗ್ರಾಫಿಕಲ್ ಮೆಥಡ್ನಲ್ಲಿ ನೀವು ಕಲಿಬೇಕು. ನೆಕ್ಸ್ಟ್ ಇದಾದಮೇಲೆ ನಾವು ನೋಡೋಣ ಅದು ಯಾವುದಪ್ಪ ಅಂದರೆ ಎಕ್ಸಾಮ್ನಲ್ಲಿ ನೋಡಿ ಈ ರೀತಿ ಕೇಳ್ತಾನೆ. ಸೊ 2 ಲೈನ್ಸ್ ಕೊಟ್ಬಿಟ್ಟು 2 ಲೈನು ಈ ಥರ ಇಂಟರ್ಸೆಕ್ಟಿಂಗ್ ಕೊಟ್ಟಿದ್ರೆ ಕಂಡೀಷನ್ ಏನು ಅಂತ ಕೇಳ್ಬೋದು. ಕಂಡೀಷನ್ ಕೊಟ್ಬಿಟ್ಟು ಸೊ 2 ಲೈನ್ಸು ಹೇಗಿರುತ್ತೆ ಅಂತಲೂ ಕೇಳ್ಬೋದು. ಅಥವಾ ಕಂಡೀಷನ್ ಕೊಟ್ಬಿಟ್ಟು ಸೊ ಇದರೊಳಗಡೆ ಎಷ್ಟು ಸೊಲ್ಯೂಷನ್ ಸಿಗುತ್ತೆ ಅಂತ ಕೇಳ್ಬೋದು. ಸೊ A1/A2 ನಾಟ್ ಈಕ್ವಲ್ ಟು B1/B2 1 ಸೊಲ್ಯೂಷನ್. A1/A2 is equal to B1/B2 is equal to C1/C2 infinitely many solution. If A1/A2 is equal to B1/B2 but not equal to C1/C2, then they have no solution. ಸೊ ಈ ರೀತಿ ನೀವು ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡ್ರೆ ಈ ಚಾಪ್ಟರ್ನ ನೀವು ಚೆನ್ನಾಗಿ ಕಲಿಬೇಕು ಅಂದರೆ ಈಗ ನಾನು ಏನು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನೋ ಇವನ್ನೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ರೆ ಡೆಫಿನೆಟ್ಲಿ ಈ ಚಾಪ್ಟರ್ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಆಲ್ಜಿಬ್ರಾಯಿಕ್ ಮೆಥಡ್ಗೆ ಹೋದರೆ, ಸೊ ಆಲ್ಜಿಬ್ರಾಯಿಕ್ ಮೆಥಡ್ನಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ 3 ಮೆಥಡ್ಸ್. ಮೊದಲನೇ ಮೆಥಡನ್ನು ಐ ವಿಲ್ ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಒಂದನ್ನು ಸಬ್ಸ್ಟಿಟ್ಯೂಟ್ ಅಂದರೆ ಅದರ ಬದಲು ಇನ್ನೊಂದು ಬರೆಯೋದು ಅಂತ.
substitution method. Then second one is called elimination method. First method is called substitution method, second method is called elimination method, and the third method is called cross multiplication method. So that is under algebraic method we are going to study about substitution method, elimination method, cross multiplication method. ನಾನೀಗ ಈ ಇಂಟ್ರೊಡಕ್ಷನ್ ಚಾಪ್ಟರ್ನಲ್ಲಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಕೇವಲ ಒಂದೊಂದು ಎಕ್ಸಾಂಪಲ್ ತೊಗೊಂಡು ಮೂರಕ್ಕೂ ತೋರಿಸಿರ್ತೀನಿ. ರಿಮೈನಿಂಗ್ ಎಕ್ಸಸೈಸ್ನಲ್ಲಿ ನಾವು ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ಮೊದಲನೇದು ನಾನು ಏನು ಬರೆದಿದ್ದೀನಪ್ಪ ಅಂದರೆ ಅಂಡರ್ ಆಲ್ಜಿಬ್ರಾಯಿಕ್ ಮೆಥಡ್ ಒಂದು ಸಬ್ಸ್ಟಿಟ್ಯೂಷನ್, ಎರಡನೇದು ಎಲಿಮಿನೇಷನ್, ಮೂರನೇದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ಫಸ್ಟು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸಬ್ಸ್ಟಿಟ್ಯೂಷನ್ ಮೆಥಡ್. So let us take a pair of linear equation as an example. So example ತಗೊಳ್ಳೋಣ. x plus y is equal to 10 and another equation. So ಇದನ್ನ equation 1 ಅಂತ ಕರೀರಿ. Another equation. So x minus y is equal to 4. So two equations are I have taken and this equation you call it as 2. ಈಗ ನೀವು equation 1 ತಗೊಳ್ಳಿ. x plus y is equal to 10, x is equal to 10, you shift plus y, it will become minus y. ಹಾಗಾದರೆ ನೀವು ಈಗ ಈಕ್ವೇಷನ್ 2 ತಗೊಳ್ಳಿ. x minus y is equal to 4. ಎಲ್ಲಿ x ಬರುತ್ತೋ, ಇದು ಈಕ್ವೇಷನ್ 2, ಎಲ್ಲಿ x ಬರುತ್ತೋ ಆ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ x ಬರೆಯೋ ಹಾಗಿಲ್ಲ, x ಎಲ್ಲಿರುತ್ತೋ ಆ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಅದಕ್ಕೆ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಈಕ್ವೇಷನ್ 1 ಯೂಸ್ ಮಾಡಿಕೊಂಡು x is equal to 10 minus y ಅಂತ ಬರೆದ್ವು. ಈಕ್ವೇಷನ್ 2ನ ಯೂಸ್ ಮಾಡಿಕೊಂಡು ನಾವು ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ. ಏನಂತ 10 minus y is 10 minus y, x ಅಂದರೆ 10 minus y minus y, x ಅಂದರೆ 10 minus y minus y is equal to 4. Now 10 minus 1y minus 1y minus 2y is equal to 4. So minus 2y is equal to 4. If you shift plus 10, it will become minus 10. Minus 2y is equal to minus 6. So y is equal to minus 6 divided by minus 2. Minus minus cancel. 2 1s are 2 3s are. So y is equal to 3. Y value 3 ಬಂತು. ಈ ಬಂದಂತಹ y ವ್ಯಾಲ್ಯೂನ, ಈ y ವ್ಯಾಲ್ಯೂ ಏನು ಬಂದಿದೆಯೋ ಅದನ್ನು ನೀವು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಆವಾಗ ನಿಮಗೆ x ವ್ಯಾಲ್ಯೂ ಬರುತ್ತೆ. ಸೊ x is equal to what? So x is equal to 10 minus y. So x is equal to 10 minus what is y? 3. So x is equal to 10 minus 3 is 7. So like this we have to find the value of x as well as the value of y. So in this question x is equal to 7 and y is equal to 3. ಈಗ ಇಲ್ಲಿ ಏನು ಮಾಡಿದ್ವು ಅಂದರೆ x ಜಾಗದಲ್ಲಿ 10 minus y ನ ಸಬ್ಸ್ಟಿಟ್ಯೂಟ್ ಮಾಡಿದ್ವು. ಈಕ್ವೇಷನ್ 1 x plus y is equal to 10, x is equal to 10 plus y ಈ ಕಡೆ ಬಂದರೆ ಮೈನಸ್ y ಆಯಿತು. ಸೊ ಎಲ್ಲಿ x ಬರುತ್ತೋ ಅಂದರೆ ಈಕ್ವೇಷನ್ 2ನಲ್ಲಿ ಎಲ್ಲಿ x ಬರುತ್ತೋ ಅಲ್ಲಿ 10 minus y ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ವಿ ಗೆಟ್ ದ ವ್ಯಾಲ್ಯೂ ಆಫ್ y as 3 and x as 7. So like this we have to solve the given pair of linear equation in two variables by substitution method. So ಇದನ್ನ ನಾವು substitution method ಅಂತ ಕರಿತೀವಿ. Next let us move for the second method and that method is called elimination method. So elimination ಅಂದರೆ ರಿಮೂವ್ ಅಂತ. ಸೊ ಎಲಿಮಿನೇಟ್ ಮಾಡೋದು, ತೆಗೆದುಹಾಕೋದು ಅಂತ. ಹಾಗಾದರೆ ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ನಲ್ಲಿ ಸೊ ಐ ವಿಲ್ ಟೇಕ್ ಇಟ್ ಆಸ್ 3x plus 4y is equal to 10. You call this as equation 1. Then one more equation, 2x minus 2y is equal to 2. This is equation 2. ಈಗ ನೀವು ಅಬ್ಸರ್ವ್ ಮಾಡಿ, ಎಲಿಮಿನೇಟ್ ಮಾಡೋದು ಅಂದರೆ ಇಲ್ಲ ಎಕ್ಸ್ನ ರಿಮೂವ್ ಮಾಡೋದು, ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಫಸ್ಟು. ನೆಕ್ಸ್ಟು ಇಲ್ಲ ವೈನ ರಿಮೂವ್ ಮಾಡೋದು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಇಲ್ಲಿ ಈಸಿಯಾಗಿ ನೀವು ನೋಡಿ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದಮೇಲೆ ಸೊ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಯಾವುದನ್ನ? ವೈನ.
ವೈನ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ 4y ಇದೆ, ಇಲ್ಲಿ 2y ಇದೆ. ಇಲ್ಲೂ 4 ಆಗಬೇಕು ಅಂದರೆ ಈ ಈಕ್ವೇಷನ್ ಅಂದರೆ ಈಕ್ವೇಷನ್ 2 ಶುಡ್ ಬಿ ಕಂಪ್ಲೀಟ್ಲಿ ಮಲ್ಟಿಪ್ಲೈಡ್ ಬೈ 2. ಹಾಗಾದರೆ ಮಾಡೋಣ ಇಲ್ಲಿ ಏನಂತ, ಮಲ್ಟಿಪ್ಲೈ ಈಕ್ವೇಷನ್ 2 ಬೈ 2. ಮಲ್ಟಿಪ್ಲೈ ಮಾಡಿ. 2 2s are 4x minus 2 2s are 4y is equal to 2 2s are 4. ಇದನ್ನು ಈಕ್ವೇಷನ್ 3 ಅಂತ ಕರೀರಿ. ಈಗ ನೀವು ಈಕ್ವೇಷನ್ 2 ಈಕ್ವೇಷನ್ 1 ಮತ್ತು ಈಕ್ವೇಷನ್ 3 ಎರಡನ್ನೂ ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ +4y ಇದೆ, ಇಲ್ಲಿ -4y ಇದೆ, ಆ್ಯಡ್ ಮಾಡಬೇಕು. ಆ್ಯಡ್ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 3. ಈಕ್ವೇಷನ್ 1 3x plus 4y is equal to 10. Equation 3 4x minus 4y is equal to 4. So plus 4y minus 4y cancel ಆಯಿತು. 4x plus 3x 7x ಆಯಿತು. 10 plus 4 become 14. So x is equal to 14 divided by 7. 7 ones are 7 twos. So x is equal to 2. We got the value of x as 2. x ಬಂದ ಮೇಲೆ ಈ x ವ್ಯಾಲ್ಯೂನ ಈಕ್ವೇಷನ್ 1 ಗಾರ ಹಾಕಿ, ಈಕ್ವೇಷನ್ 2 ಗಾರ ಹಾಕಿ, ಈಕ್ವೇಷನ್ 3 ಗಾರ ಹಾಕಿ. ಸೊ ವಿಲ್ ಗೆಟ್ ದ ಸೇಮ್ ಆನ್ಸರ್. ನಾನು ಈಕ್ವೇಷನ್ 1ಗೆ ಹಾಕ್ತೀನಿ. ವಾಟ್ ಈಸ್ ಈಕ್ವೇಷನ್ 1? 3x plus 4y is equal to 10. So 3, what is x? X value 2 plus 4y is equal to 10. So 3 2s are 6 plus 4y is equal to 10. So 4y is equal to 10 plus 6 ಈ ಕಡೆ ಬಂದರೆ -6. So 4y is equal to 4. 10 minus 6 is 4. Y is equal to 4 by 4. 4 ones are 4 ones are. So value of y is 1. So like this, by elimination method, we can find the value of two variable. One is x, which is equal to 2. Another one is y, which is equal to 1. Therefore, the two variables are x is equal to 2 and y is equal to 1. So this method is called as elimination method. ಇದನ್ನ elimination method ಅಂತ ಕರೀತೀವಿ. So now let us go for that is the next method, and that method is called cross multiplication method. ಸೊ ಇದು ಮೂರನೇ ಮೆಥಡು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಎಕ್ಸಾಮ್ನಲ್ಲಿ ನಿಮಗೆ ಯಾವ ಮೆಥಡ್ ಅಂತ ಇಂಥ ಮೆಥಡ್ ಅಂತ ಕೇಳಲಿಲ್ಲ ಅಂದರೆ ನೀವು ಬೆಸ್ಟು ಎಲಿಮಿನೇಷನ್ ಮೆಥಡ್ಗೆ ಹೋಗಿ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ದ ಫಸ್ಟ್ linear equation in two variables are 3x plus y minus 5 is equal to 0. ಎರಡನೇ ಈಕ್ವೇಷನ್ 3x plus 2y is equal to minus 8 is equal to 0. ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಾಡೋಣ. ಸೊ ಇಲ್ಲಿ ನಮಗೆ ಬೇಕಾದ x and y ವ್ಯಾಲ್ಯೂ x divided by is equal to y divided by is equal to 1 divided by. ಇದು x ಅನ್ನುವ ವೇರಿಯಬಲ್ಲು, ಇದು y ಅನ್ನುವ ವೇರಿಯಬಲ್ಲು, ಇದು ಕಾನ್ಸ್ಟೆಂಟ್. ಈಗ ನೋಡಿ, ನಾವು ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದಿಷ್ಟು ನೀವು ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಈಗ ಇದಿಷ್ಟು ಇಲ್ಲ, ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೇನು ಇಲ್ಲ ಅಂದರೆ 1y 1 ಇಂಟು -8 ನೆಕ್ಸ್ಟು 2 ಇಂಟು -5 ಈ ಥರ ಕ್ರಾಸ್ ಮಾಡಬೇಕು. ನೋಡಿ, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ 1 ಇಂಟು -8 ನೆಕ್ಸ್ಟ್ -2 ಇಂಟು -5. So 2 5s are, that is -10. ನೆಕ್ಸ್ಟ್ ಈಗ y ಫೈಂಡ್ ಔಟ್ ಮಾಡಬೇಕು ಅಂದರೆ yನ ಕ್ಲೋಸ್ ಮಾಡ್ಕೊಳ್ಳಿ, ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2ನ -8ಗೆ ಮಲ್ಟಿಪ್ಲೈ ಮಾಡಿ, 3ನ -5ಗೆ ಮಲ್ಟಿಪ್ಲೈ ಮಾಡಿ. ಸೊ 2 ನೋಡಿ, ಇದನ್ನು ಈಗ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನು ಈಗ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಈ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರೀತೀವಿ. ಯಾಕಂದ್ರೆ ಯಾರ್ಯಾರನ್ನ ಮಲ್ಟಿಪ್ಲೈ ಮಾಡೋಣ? 2 ಇಂಟು -8 -2 8s are 16 minus 3 ಇಂಟು -5 is -15 ಆಯಿತು.
ಈಗ ಕಾನ್ಸ್ಟೆಂಟ್ನ ನೋಡ್ಕೋಬೇಕಾದ್ರೆ ಕಾನ್ಸ್ಟೆಂಟ್ನ ಬಿಟ್ಬಿಡ್ಬೇಕು, 2ನ 2ಗೆ ಮಲ್ಟಿಪ್ಲೈ ಮಾಡಬೇಕು. ಇದು ಹೀಗೆ 2ನ 2ಗೆ ಮಲ್ಟಿಪ್ಲೈ ಮಾಡಬೇಕು, 3ನ 1ಗೆ ಮಲ್ಟಿಪ್ಲೈ ಮಾಡಬೇಕು. ಹೌ ಮಚ್ ವಿಲ್ ಗೆಟ್? 2 2s are 4 minus 3 1s are 3. ಈಗ ನೋಡಿ, ಇದು ಇದಕ್ಕೆ ಈಕ್ವಲ್ಲು, ಇದು ಇದಕ್ಕೆ ಈಕ್ವಲ್ ಆದಮೇಲೆ ಇದು ಕೂಡ ಇದಕ್ಕೆ ಈಕ್ವಲ್ ಆಗಿರುತ್ತೆ. x ಡಿವೈಡೆಡ್ ಬೈ -8 minus into minus plus 10 is equal to y divided by -16 minus into minus plus 15 is equal to 1 divided by 4 minus 3 is 1. So x divided by -8 ಅಲ್ಲಿ 10 ಹೋದರೆ 2 is equal to y divided by -6 ಅಲ್ಲಿ -16 ಅಲ್ಲಿ 15 ಹೋದರೆ -1 which is equal to 1 by 1. ಈಗ x/2ನ ಇದಕ್ಕೆ ಈಕ್ವೇಟ್ ಮಾಡಿ, y/-1 ಇದಕ್ಕೆ ಈಕ್ವೇಟ್ ಮಾಡಿ. ಸೊ x/2 is equal to 1 by 1, x is equal to ಈ 1 ಬಿಟ್ಬಿಡೋಣ, ಈ 2 ಇಲ್ಲಿಗೆ ತಗೊಂಡೋಗ್ರಿ, 1 into 2. So x is equal to 1 2s are 2. Therefore the variable x is equal to 2. ಈಗ y ಗೆ ಬರೋಣ, y/-1 is equal to 1 by 1. So y is equal to 1, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, into -1, y is equal to plus into minus 1 1s are 1. So like this we have to find out the value of x and y, which are the two variables, by cross multiplication method. So algebraically, so we can solve the given pair of linear equation either by substitution method or elimination method, or that is cross multiplication method. So this is the introduction to this chapter. So let us solve some of the questions in the next video. Thank you for watching my YouTube channel. Those who are not subscribed, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. Till then, thank you very much.